ಸೇ ಗೋರ್ಭಾಯ್ನ ಸಂತ ಸೇವಾಲಾಲ್ ಜಯಂತಿಯ ಶುಭಾಶಯ. ಎಲ್ಲರಿಗೂ ಸಂತ ಸೇವಾಲಾಲರ 287ನೇ ಜಯಂತಿಯ ಶುಭಾಶಯಗಳು. ಜೀವನ ದೀರ್ಘವಾಗಿ ನಡೆಸೋದು ಮುಖ್ಯ ಅಲ್ಲ, ಉತ್ತಮವಾದ ಜೀವನ ನಡೆಸಬೇಕು. ಜೀವನ ಸಾರ್ಥಕವಾಗಬೇಕಾದ್ರೆ ನಮ್ಮಿಂದ ಎಷ್ಟು ಜನ ಸುಖ, ಶಾಂತಿ, ಸಂತೋಷದಿಂದಿದ್ದಾರೆ ಅನ್ನೋವಂಥದ್ದು ಒಂದು ಮಾನದಂಡ ಆಗುತ್ತೆ. ಸೇವಾಲಾಲ್ರು ಹೇಳ್ತಾರೆ, ಸೀಕೋ ಸೀಕನ್ ಸಿಕಾವೋ ಸೀಕೆ ಜಕೋ ಸೇನಿ ಬಲಾನ್ ಆಂಗ್ ಚಾಲಚ್. ಅಂದರೆ ಶಿಕ್ಷಣ ಕಲಿಯಿರಿ, ಕಲಿತು ಕಲಿಸಿರಿ, ಕಲಿತವನ್ನು ಸರ್ವರನ್ನು ಒಗ್ಗೂಡಿಸಿ ಮುಂದೆ ಸಾಗುತ್ತಾನೆಂಬ ಮಾತು ಬಹಳ ಮಹತ್ವವಾದದ್ದು. ವಿಶ್ವದ 20% ಜನಸಂಖ್ಯೆ ಈ ಅಲೆಮಾರಿ ಬುಡಕಟ್ಟು ಜನಸಂಖ್ಯೆ ಇದ್ದಾರೆ. ವಿಶೇಷವಾಗಿ ಸಂತ ಸೇವಾಲಾಲ್ ಬಂಜಾರ ಸಮುದಾಯಕ್ಕೆ ಅಂದರೆ ಲಂಬಾಣಿ ಸಮುದಾಯಕ್ಕೆ ಸೇರಿದವರು. ದೇಶದಲ್ಲಿ ಸುಮಾರು 800ಕ್ಕೂ ಹೆಚ್ಚು ಈ ಥರ ಅಲೆಮಾರಿ ಬುಡಕಟ್ಟುಗಳು ನಮ್ಮಲ್ಲಿ ವಾಸ ಮಾಡ್ತವೆ. ಸಂತ ಗುರು, ಜನರ ನಾಯಕ, ಮಾರ್ಗದರ್ಶಕ, ನಾಟಿ ವೈದ್ಯ, ವೀರ ಸೇನಾನಿ, ದಾರ್ಶನಿಕ, ಬಂಜಾರರಿಗೆಲ್ಲ ಅಣ್ಣ, ಸೇವಾಭಾಯ ಅಂತೀವಿ, ಸೇವಕ ಅಂತ. ಹಾಗೆ ರಕ್ಷಕ, ಸುಧಾರಕ, ಶೂದ್ರ ಮೂಲದ ಸಾಂಸ್ಕೃತಿಕ ನಾಯಕ, ಕಾಲಜ್ಞಾನಿ, ಹೀಗೆಲ್ಲ ಕರೀಬಹುದಾದ ಏಕೈಕ ವ್ಯಕ್ತಿ ಅಂದರೆ ಅದು ಬಂಜಾರರ ಮೂಲ ಪುರುಷ ಸಂತ ಸೇವಾಲಾಲ್. ಲದಣಿ ಹಾರ್ಗಳು ಅಂತ ನಮ್ಮಲ್ಲಿ ಕರೀತಾರೆ. ಅಂದರೆ ಎಲ್ಲಿಯೂ ನೆಲೆ ನಿಲ್ಲದವರು ಅನ್ನುವಂಥ ಅರ್ಥ ಕೊಡುತ್ತೆ ಅದು. ಬಂಜಾರರು ದೇಶದ ಅಲೆಮಾರಿ ಮೂಲ ನಿವಾಸಿಗಳು ಅನ್ನೋದಕ್ಕೆ 6ನೇ ಶತಮಾನದ ಸಂಸ್ಕೃತ ಕವಿ ದಂಡಿಯ ದಶಕುಮಾರ ಚರಿತ್ರೆಯಲ್ಲಿ ಉಲ್ಲೇಖ ಸಿಗ್ತದೆ ನಮಗೆ. ಇವರು ವೀರರು, ಶೂರರು, ಸತ್ಯವಾದಿಗಳು, ಪ್ರಾಮಾಣಿಕರು, ನಿಯತ್ತಿನವರು, ರೋಷ ಬಂದರೆ ಯಾರಿಗೂ ಬಿಡೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಇವರನ್ನ ಗುರುತಿಸ್ತಾರೆ. ಹೊರಟರಾದ್ರೂ ಕೂಡ ದುಷ್ಟರಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಕ್ರಿಸ್ತ ಶಕ 3ನೇ ಶತಮಾನದ ವೇಳೆಗೆ ದೇಶದಲ್ಲಿ ಆರ್ಥಿಕ ದುಸ್ಥಿತಿ ಉಂಟಾಗುತ್ತೆ. ಸಣ್ಣ ಸಣ್ಣ ವ್ಯಾಪಾರಿ ಗುಂಪುಗಳಾದ ಇವರು ಅಲ್ಲಿಂದ ಗುಂಪುಗಳಾಗಿ ಒಂಥರ ವಲಸೆ ಹೊರಡ್ತಾರೆ ದೇಶದಾದ್ಯಂತ, ಪ್ರಪಂಚದಾದ್ಯಂತ. ಅದು ಬಹಳ ಮುಖ್ಯವಾಗಿ ಆರ್ಯರ ಆಗಮನವಾದ ನಂತರ ಇವರನ್ನ ಹೊರದೂಡ್ತಾರೆ. ಇವತ್ತು ಪ್ರಪಂಚದ ಎಲ್ಲೆಡೆ ಇದ್ದಾರೆ. ಒಂದು ರೀತಿಯಲ್ಲಿ ಜಿಪ್ಸಿಗಳು ಅಂತ ಕರೀತಾರೆ, ಕ್ಯಾರವಾನ್ಗಳು ಅಂತ ಕರೀತಾರೆ, ರೊಮಾನಿಯನ್ಸ್ ಅಂತ ಕರೀತಾರೆ. ಪಾಕಿಸ್ತಾನದಲ್ಲಿದ್ದಾರೆ, ಪಂಜಾಬಲ್ಲಿದ್ದಾರೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ವಾಸ ಮಾಡ್ತಾ ಇದ್ದಾರೆ ಈ ಸಮುದಾಯ. ಬದುಕಿನಲ್ಲಿ ಸೇವಾಭಾಯನಿಗೆ ಮಹತ್ವವಾದ ಸ್ಥಾನವನ್ನು ಕೊಟ್ಟಿರುವಂತಹ ಸಮುದಾಯ ಇದು. ಇವರನ್ನ ನಾವು ಏನಂತ ಕರಿಬೇಕು ಅಂತಂದ್ರೆ ದ್ರಾವಿಡರ ಗುರು ಸಂಸ್ಕೃತಿಯ ಪ್ರತೀಕ ಅಂತ ಕರಿಬಹುದು. ಇವರು ದ್ರಾವಿಡರ ಗುರುಗಳ ಮೂಲ ಆಶಯ ಏನಂದ್ರೆ ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯವನ್ನ ಹೇಳುವಂತಹದ್ದಾಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸೇವಾಲಾಲ್ ಕೂಡ ಮನುಷ್ಯರಾಗಿ ಜನನ ಪಡೆದಂಥವ್ರು. ಸುಮಾರು 16,030, 16,050 ಕಾಲಘಟ್ಟದಲ್ಲಿ ಶಹಜಾನನ್ ಕಾಲಕ್ಕೆ ಜಂಗಿ ಭಂಗಿಗಳು ಅನ್ನುವಂಥವ್ರು ಈ ಹೈದರಾಬಾದ್ ನಿಜಾಮರ ಜೊತೆಗೆಲ್ಲ ವ್ಯಾಪಾರವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಸೇವಾಲಾಲ್ ಇರೋದ್ರಿಂದ ಇವರ ಜನ್ಮವನ್ನ ಈಗಾಗಲೇ ಸರ್ಕಾರ ಹೇಳುವಂತ 1739 ಜನಿಸ್ತಾರೆ ಅನ್ನುವಂಥದ್ದಕ್ಕೆ ಒಂದು ಜಿಜ್ಞಾಸೆ ಇದೆ. ಇವರು 1650ರಲ್ಲಿ ಇದೆಲ್ಲ ವೈಜ್ಞಾನಿಕವಾಗಿ ಸಂಶೋಧನಾತ್ಮಕವಾಗಿ ನೋಡಿದಾಗ 1650ರಲ್ಲಿ ಬದುಕಿರಬಹುದು, ಹುಟ್ಟಿರಬಹುದು ಅನ್ನುವಂಥದ್ದನ್ನ ದಾಖಲಿಸಲಾಗುತ್ತೆ. ಒಂದು ರೀತಿಯಲ್ಲಿ ದಸ್ಸು ಅಂತ ಯುದ್ಧ ನಡೆಯುತ್ತೆ ಒಂದು ಕಾಲದಲ್ಲಿ. ಅದರ ಪ್ರಕಾರ ಶಹಾಜಿ, ಸಂಭಾಜಿ, ರಣಜಿತ್ ಸಿಂಗ್, ಉಮಾಜಿ ನಾಯಕ್, ಶಾಹು ಮಹಾರಾಜ್, ಆಮೇಲೆ ಶಾಹು ಮಹಾರಾಜರ ಮಗ, ಹಾಗೆ ಸಾಕಷ್ಟು ಜನರ ಜೊತೆಗೆ ಇವ್ರದೂ ಹತ್ಯೆ ಆಯ್ತಾ, ಅವ್ರ ಹತ್ಯೆ ಆದಂತೆ ಅನ್ನೋಂಥದ್ದು ಒಂದು ಅನುಮಾನ ಕೂಡ ಇದೆ. ಯಾಕಂದ್ರೆ ಹೋರಾಟಗಾರರು, ಸುಧಾರಕರನ್ನ ಆಗಿನ ಕಾಲದಲ್ಲಿ ಹತ್ಯೆ ಮಾಡುವಂಥದ್ದು ಒಂದು ಪ್ರತೀತಿ ಇತ್ತು. ಏನೇ ಆದ್ರೂ ಸೇವಾಲಾಲ್ರು ಒಂದು ರೀತಿ ಕರ್ನಾಟಕದಲ್ಲಿ ಜನಿಸಿದ್ರು, ಮಹಾರಾಷ್ಟ್ರದಲ್ಲಿ ಜನಿಸಿದ್ರು, ಆಂಧ್ರದಲ್ಲಿ ಜನಿಸಿದ್ರು, ಮರಣ ಹೊಂದಿದ್ದು ಕೂಡ ಈ 3 ರಾಜ್ಯಗಳು ಕ್ಲೈಮ್ ಮಾಡ್ತವೆ. ಹಾಗಾಗಿ ಸೇವಾಲಾಲ್ ಎಲ್ರಿಗೂ ಸೇರಿದವರು. ಹಾಗಾಗಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಸ್ಥಳಾತೀತವಾಗಿ ಸೇವಾಲಾಲ್ರನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವರ ಸಾಧನೆ, ಕೆಲಸದಿಂದಾಗಿ ಅವರು ಇವತ್ತು ದೇವರಾಗಿದ್ದಾರೆ ಅನ್ನೋಂಥದ್ದನ್ನ ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಈ ಯುದ್ಧ, ಈ
ಹತ್ಯೆಗಳು ಏನು ನೇರವಾಗಿ ಆಗಿರುವಂಥದ್ದಲ್ಲ. ನಮ್ಮ ಋಗ್ವೇದದಲ್ಲೂ ಇಂತಹ ದಾಖಲೆಗಳು ಸಿಗ್ತವೆ. ಸಿಂಧೂ ರಾಜರ ಹತ್ಯೆ ನಡೆದದ್ದು ಇವೆಲ್ಲನೂ ನಾವು ದಸ್ಸು ಯುದ್ಧ ಅಂತ ಹೇಳಿ ನಾವು ದಾಖಲಾಗಿದೆ ಇತಿಹಾಸದಲ್ಲಿ, ಅದೆಲ್ಲ ಹೇಳ್ಬೋದು. ಏನೇ ಆದ್ರೂ ಈಗ ಜನನ 15 ಫೆಬ್ರವರಿ 1739 ಅಧಿಕೃತವಾಗಿ ಅಂದ್ರೆ 18ನೇ ಶತಮಾನದಲ್ಲಿ ಸಂತ್ ಸೇವಾಲಾರರು ಜನಿಸ್ತಾರೆ. ಮಹಾರಾಷ್ಟ್ರದ ಯವತ್ಮಲ್ ಜಿಲ್ಲೆಯ ಪೋರಾಗಡದಲ್ಲಿ ಅಂತ ಅವ್ರು ಹೇಳ್ತಾರೆ. ದಾವಣಗೆರೆಯವರು ಸುರಗುಡನ ಕೊಪ್ಪದಲ್ಲಿ ಜನಿಸಿದ್ರು ಅಂತಾರೆ. ಆಂಧ್ರದವರು ಅವರ ರಾಜ್ಯದ ಒಂದು ಪ್ರದೇಶದಲ್ಲಿ ಜನಿಸಿದ್ರು ಅಂತ ಹೇಳ್ತಾರೆ. ಇವ್ರ ತಂದೆ ಭೀಮಾನಾಯಕ್ ಸುಮಾರು 3751 ಹಸುಗಳ ಒಡೆಯರಾಗಿದ್ರು ಆ ಕಾಲದಲ್ಲಿ. ಅಂದ್ರೆ ಹಸುಗಳು, ಹೋರಿಗಳನ್ನ, ಒಂಟೆ ಕುದುರೆಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡುವಂಥದ್ದು. ಸುಮಾರು ಒಂದು 3500ರಿಂದ 5000 ಸಂಸ್ಥಾನಗಳಿಗೆ ಯುದ್ಧ ಸಾಮಗ್ರಿಗಳನ್ನ, ಸೋತ ರಾಜರ ಸಾಮಗ್ರಿಗಳನ್ನು ಸಾಗಿಸುವಂಥ, ಆಹಾರ ಕೊಡುವಂಥದ್ದು. ರಸ್ತೆ ಇಲ್ಲದ ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ವ್ಯಾಪಾರ ಮಾಡಿ ಇವರು ಶ್ರೀಮಂತ ವ್ಯಾಪಾರಿ ಬಣ ಆಗಿದ್ದಂಥವ್ರು. ಹಾಗೆ ಪ್ರಾಣಿ ಪಕ್ಷಿಗಳು, ಪ್ರಕೃತಿ ಪ್ರೇಮ ಎಲ್ಲವನ್ನ ಈ ಸೇವಾಲಾಲ್ ಎಲ್ರಿಗೂ ಹೇಳ್ಕೊಟ್ಟಿರುವಂಥದ್ದು ದಾಖಲೆಯಾಗಿದೆ. ಅಲೆಮಾರಿ ಆಗಿದ್ದರಿಂದ ಸಂತ ಅಂತೆಲ್ಲ ಕರೀತಾರೆ. ನಿರಾಕಾರಿ, ಸಂತ ನಿರಾಕಾರಿ, ಧಾಡೋ ನಿಕ್ಲೋಕೋನಿ ಜರಾಂಗ್ ಧಾಡೋ ಡೂಬ್ಗೋ ಜೇನ್ ಆಯೋ ಅಂತಾನೂ ಹೇಳ್ತಾರೆ. ಕಾಯ್ ಬಾಪು ಆಯೋ ಅಂದ್ರೆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆಯೇ ಸೂರ್ಯ ಮುಳುಗಿರುವುದನ್ನು ನೋಡಲು ಬಂದ ಸಂತ ನಿರಾಕಾರನೇ ಅಂತ ಹೇಳಿ ಇವ್ರ ಬಗ್ಗೆ ಸಾವಿನ ನಂತರ ಶೋಕ ಗೀತೆಗಳನ್ನ ನಮ್ಮ ಸಮುದಾಯ ಹಾಡ್ತಾ ಬಂದಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಅವರ ಬಗ್ಗೆ ಇದ್ದಂತ ಪ್ರೀತಿ ಅದೆಲ್ಲ ಗೊತ್ತಾಗುತ್ತೆ. ಒಂದು ಗಾದೆ ಅಥವಾ ಒಂದು ಕಹಾವತ್ ಅಂತಾನೆ ಹೇಳ್ಬೋದು. ಓ ಗಾಮೇರ್ ವಾಟೆ ಛೋಡ್ದಿನೇ ತೋ ಗಾಮೇರ್ ಹಾಟೆತಿ ಕಾಯ್ ಕಾಮ್ ಅಂತಾನು ಹೇಳ್ತಾರೆ. ಅಂದ್ರೆ ಆ ಊರೇ ಬಿಟ್ಟ ಮೇಲೆ ಆ ಮುಂದಿನ ಜಾತ್ರೆಯಿಂದೇನು ಕೆಲಸ ಅಂತ. ಅಂದ್ರೆ ಇವ್ರು ಅಲೆಮಾರಿಗಳಾಗಿದ್ದಂಥವ್ರು ಆ ಊರಿಂದ ಊರು ಬಿಟ್ಟು ಹೋಗುವಾಗ ಅಲ್ಲಿ ನಡೆಯೋ ಜಾತ್ರೆ ಕಟ್ಕೊಂಡು ಏನಾಗ್ಬೇಕು ಅನ್ನೋಂಥದ್ದು. ಅಂದ್ರೆ ಇವರ ಒಂದು ಸಂಚಾರಿಯ ಮನೋಭಾವವನ್ನ ಇವೆಲ್ಲ ದಾಖಲಿಸ್ತವೆ. ಆಮೇಲೆ ಇವರ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ, ಕಳತೋ ಬೋಟಿ ವೇಚ್ನು ನ ಕಳತೋ ಲತ್ತಾ ವೇಚ್ನು. ಅಂದ್ರೆ ನಮ್ಗೆ ಅರ್ಥ ಆದ್ರೆ ಮಾಂಸ ಮಾರಾಟ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಬಟ್ಟೆ ಮಾರ್ಕೊಂಡು ಹೋಗ್ಬೇಕು ಅಂತ. ಅಂದ್ರೆ ವ್ಯಾಪಾರದಲ್ಲಿ ಎಷ್ಟು ನಿಷ್ಠತೆ, ಪ್ರಾಮಾಣಿಕತೆ ಇರಬೇಕು ಅನ್ನೋಂಥದ್ದನ್ನ ಹೇಳ್ತಾರೆ. ಇವರ ಪ್ರಮುಖವಾದ ಸಂದೇಶಗಳು ಕೂಡ ಬಹಳ ಪ್ರಮುಖವಾಗಿದ್ದಾವೆ. ಸೇವಾಲಾಲ್ರ ಸಂದೇಶ ಇಡೀ ಮನುಕುಲಕ್ಕೆ ಬೇಕಾಗುವಂತಹ ಸಂದೇಶವನ್ನು ಹೇಳಿದ್ದಾರೆ. ಎಲ್ಲರ ಹಕ್ಕಿಗಾಗಿ ಇವರು ಕೂಡ ಹೋರಾಟ ಮಾಡಿದ್ದಾರೆ. ತಾಂಡಗಳಿಗೆ ಒಂದು ನಾಯಕತ್ವವನ್ನ ವಹಿಸ್ಕೋಬೇಕು ಅಂತ ನಾಯಕ್ ಅನ್ನೋ ಹೆಸರಿನ ಜೊತೆಗೆ ನಾಯಕರನ್ನ ಪಂಚಾಯತ್ ಅನ್ನು ಕೊಟ್ಟಂತವ್ರು ಕೂಡ ಇವರೇ. ವ್ಯಾಪಾರ ಹೇಳ್ಕೊಟ್ಟವ್ರು ಇವರು, ಮೊದಲ ರಸ್ತೆ ಕೊಟ್ಟವ್ರು ಇವರು, ಗೆರಿಲ್ಲಾ ಯುದ್ಧ ಹೇಳ್ಕೊಟ್ಟವ್ರು, ಲಿಕ್ಕರ್ ತಯಾರಿಕೆ ಮಾಡುವಾಗ ಹೆಚ್ಚು ಕುಡಿಬೇಡಿ ಅಂತ ಹೇಳ್ಕೊಟ್ಟವ್ರು, ವ್ಯಾಪಾರ ಮಾಡಿ ಅಂತ ಹೇಳಿದ್ದು. 3500ರಿಂದ 5000 ಸಂಸ್ಥಾನಗಳಿಗೆ ನಾನು ಹೇಳಿದ್ನಲ್ಲ ಯುದ್ಧ ಸಾಮಗ್ರಿಗಳು, ಆಹಾರ ಸಾಮಗ್ರಿಗಳು ಕೊಟ್ಟಂತಹ ಏಕೈಕ ಸಮುದಾಯ ಇದು. ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಿದ್ದಾರೆ. ಆಯುರ್ವೇದದ ಪ್ರಾವೀಣ್ಯತೆಯನ್ನು ಗಳಿಸ್ಕೊಂಡು ರೋಗ ರುಜಿನಗಳು ಡಾಕ್ಟರ್ ಇಲ್ಲದೆ ಇರೋ ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ಇವರೇ ಹೋಗಿ ವೈದ್ಯವನ್ನ ಮಾಡಿ ಜೀವ ಉಳಿಸ್ತಾ ಇದ್ದ ದೇವರಾಗಿದ್ರು. ಹಾಗಾಗಿ ಸಮಾಜವೇ ನಮಗೆ ಮನೆ, ಎಲ್ಲರನ್ನು ಪ್ರೀತಿಸಿ, ಸಮಾಜವೇ ನಮಗೆ ದೇವರು ಅಂತೆಲ್ಲ ಹೇಳ್ಕೊಟ್ಟಂಥವ್ರು ಸೇವಾಲಾಲ್. ಅಲೆಮಾರಿ ಬದುಕಿನಲ್ಲಿ ಹಬ್ಬಗಳು, ಆಚರಣೆಗಳು ಬಹಳ ಪ್ರಮುಖ. ಯಾಕಂದ್ರೆ ಅಲೆಮಾರಿಗಳಾಗಿದ್ದಂಥವ್ರು ಮದುವೆ ಮಾಡ್ಕೊಂಡ್ಮೇಲೆ ಹೆಣ್ಮಕ್ಳನ್ನ ಮದುವೆ ಮಾಡಿಸಿದ ಮೇಲೆ ಒಂದು ತಂಡ ಇನ್ನೊಂದು ತಂಡದ ಜೊತೆಗೆ ಎಲ್ಲೋ ಹೊರಟೋಗಿ ಮತ್ತೆ ಸಿಗ್ತಿರ್ಲಿಲ್ಲ. ಅಂತ ಸಂದರ್ಭ ಸೇವಾಲಾಲು ಈ ತರ ಸುರಗುಡನ ಕೊಪ್ಪ, ಮಹಾರಾಷ್ಟ್ರದ ಪೋರಾಗಡ, ಆಂಧ್ರದ ಗುತ್ತಿ, ಈ ತರದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಒಂದೊಂದು ಸ್ಥಳಗಳನ್ನ ನಿಗದಿ ಮಾಡಿ ಹಬ್ಬದ ದಿನ, ದೀಪಾವಳಿ ದಿನನೋ ಇನ್ನೊಂದು ದಿನನೋ ಇಂಥ ದಿನ ಬಂದಲ್ಲಿ ನೀವು ಸೇರಿದ್ರೆ ಎಲ್ಲರೂ ಸಿಗ್ತೀರಿ, ಹಬ್ಬ ಮಾಡಿ, ಊಟ ಮಾಡಿ, ಆಚರಣೆ ಮಾಡಿ, ನಿಮ್ಮವ್ರನ್ನೆಲ್ಲ ಸಂಪರ್ಕಿಸಿ ಪ್ರೀತಿ ಹಂಚಿ ಮತ್ತೆ ಹೊರಡಿ ಅನ್ನೋವಂಥದ್ದನ್ನ ಹೇಳ್ಕೊಟ್ರು. ಅದು ಆ ಕಾಲದ ಕಾಲಜ್ಞಾನ. ಯಾಕಂದ್ರೆ ದಡ್ಡರಾಗಿದ್ರು ಜನ. ಬುದ್ಧವಂತ ಈಗಲೂ ಎಷ್ಟೋ ಜನ ನಾವು ದಡ್ಡರಾಗೇ ಇದೀವಿ, ಅದು ಬೇರೆ ಕತೆ ಇರ್ಲಿ. ಹೀಗೆ ಸೇವಾಲಾಲ್ರು ನಮಗೆ ಜೀವನದಲ್ಲಿ ಬಹಳ ಪ್ರಮುಖ. ಪ್ರತಿ ಜೀವಿ, ಕ್ರಿಮಿಕೀಟವನ್ನು ಮನುಷ್ಯರಂತೆ ಕಾಣಬೇಕು ಅಂತ ಹೇಳ್ಕೊಡ್ತಾರೆ. ಆಮೇಲೆ ಕೆಲಸ ಮಾಡ್ತಿದ್ರೆ ತಿನ್ನೋಕ್ ಸಿಗೋದಿಲ್ಲಪ್ಪ, ಕೆಲಸ ಮಾಡ್ರಿ, ಶ್ರಮಜೀವಿಗಳಾಗಿ ಬೇವೂರಿನ ದುಡಿಮೆ ನಂಬಿ ಬದುಕಿ, ರಾಬೇನೇತೋ ಚಾಬೇನ್ ಮಳೆನೆ ಅಂದ್ರು. ಅಂದ್ರೆ ವ್ಯವಸಾಯ ಮಾಡದೇ ಇದ್ರೆ, ಶ್ರಮ ಪಡದೇ ಇದ್ರೆ, ನಾವು ಕೆಲಸ ಮಾಡದೇ ಇದ್ರೆ ತಿನ್ನೋದಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಮಾನವನ ಹುಟ್ಟು ಇರೋದು ಯಾಕೆ ಅಂದ್ರೆ ಕೇಡು ಮಾಡೋದಕ್ಕಲ್ಲ, ಎಲ್ಲರ ಒಳಿತಿಗಾಗಿ. ಅದನ್ನ ಬಳಸ್ಕೊಡ್ರೋ ದಡ್ರ ಅಂತ ಹೇಳ್ತಾರೆ. ಈಗ ತುಂಬಾ ಜನ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಸೇವಾಲಾಲ್ರ ತತ್ವಕ್ಕೆ ವಿರುದ್ಧ ಅಂತ ನಾನು ಹೇಳ್ತೀನಿ. ನಾನು ಅನ್ನೋವಂಥದ್ದು ಅಳಿಯಲಿ ಅಂದ್ರೆ ಇಂದು ವೈಯಕ್ತಿಕತೆ, ನಾನು, ನನ್ನವರು, ಸ್ವಜಾತಿ, ಸ್ವಾರ್ಥ, ನನ್ನವ್ರಿಗೆ ಸಿಗಬೇಕು, ನಾನೇ ದೊಡ್ಡವನಾಗಬೇಕು, ನನ್ನ ಮನೆನೇ ಚೆನ್ನಾಗಿರ್ಬೇಕು ಅನ್ನೋರಿಗೆ ಸೇವಾಲಾಲ್ರ ಮಾತು ಬಹಳ ಉಚಿತ. ಇವತ್ತಿನ ಬಹುತೇಕ ರಾಜಕಾರಣಿಗಳು, ನಮ್ಮ ಜನನಾಯಕರಾದವ್ರು ಕೆಲವರೆಲ್ಲ ಇದೇ ತರ ಬದುಕೋದು.
ಮಾನವರಾಗಿ ಏನಾದರೂ ಸಾಧಿಸಬೇಕು ಅನ್ನೋವಂಥದ್ದು ಬಹಳ ಮುಖ್ಯ. ಮತ್ತೆ ಸೇವಾಲಾಲ್ರಿಗೆ ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯಲ್ಲಿ ಪೌರಾಗಡ ಅನ್ನೋವಂಥದ್ದು ಪ್ರದೇಶದ ದೊಡ್ಡ ದೇವಸ್ಥಾನ ಇದೆ. ರಾಜ್ಯದಲ್ಲೂ ಕೂಡ ಕೆಲವರೆಲ್ಲ ಕಟ್ಟಿದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ. 400 ಕೋಟಿ 500 ಕೋಟಿ ಖರ್ಚು ಮಾಡಿರೋದು. ಸೇವಾಲಾಲ್ ಮೌಢ್ಯದ ವಿರೋಧಿಯಾಗಿದ್ರು. ವೈಜ್ಞಾನಿಕವಾಗಿರಿ, ಮಕ್ಕಳಿಗೆ ಶಿಕ್ಷಣ ಕೊಡಿ, ಸಿಕಾವೋ ಅಂತ ಹೇಳಿದ್ನಲ್ಲ, ಕಲಿಸಿ ವಿದ್ಯೆಯನ್ನು ಅಂತ ಹೇಳಿದವ್ರಿಗೆ ವ್ಯತಿರಿಕ್ತವಾಗಿ ತಮ್ಮ ಸ್ವಾರ್ಥ ಸಾಧನೆಗೆ ಮೌಢ್ಯ ಕೇಂದ್ರಗಳಾಗಿ, ಮಾಲೆಧಾರಿಗಳಾಗಿ ಹಣ ಖರ್ಚು ಮಾಡಿಕೊಂಡು ಬನ್ನಿ ಸೇವೆ ಮಾಡಿ, ದೇವಸ್ಥಾನ ಹುಂಡಿಗೆ ಹಣ ಹೆಚ್ಚಾಗಲಿ ಅನ್ನೋಂಥ ಕಾಲಘಟ್ಟ ಇದು. ಸೇವಾಲಾಲ್ರ ಎಲ್ಲ ತತ್ವವನ್ನ ಧಿಕ್ಕರಿಸುವಂಥ ವಿದ್ಯಾರ್ಥಿಗಳು, ಯುವ ಜನತೆ ಇವತ್ತು ಇದು ಮಾರ್ಗದಲ್ಲಿ ಸಾಗ್ತಾ ಇರೋದು. ವೈಜ್ಞಾನಿಕ ಕಾಲದಲ್ಲಿ ಸೇವಾಲಾಲ್ರು ಇದ್ದಿದ್ರೆ ಬಹುಶಃ ಅವರನ್ನೆಲ್ಲ ಟೀಕೆ ಮಾಡ್ತಿದ್ರು ಅನ್ನೋಂಥ ವಿಷಯ ಇಲ್ಲಿ ಬಹಳ ಮುಖ್ಯ. ಇನ್ನೂ ಪ್ರಮುಖವಾಗಿ ಈ ಸಮುದಾಯ ಫಾರೆಸ್ಟ್ ಆಕ್ಟು, ಲ್ಯಾಂಡ್ ಆಕ್ಟ್ಸು, ಕ್ರಿಮಿನಲ್ ಟ್ರೈಬ್ ಆಕ್ಟ್ಸು ಬ್ರಿಟಿಷರು ಏರಿದ್ದು ಇವರ ವ್ಯಾಪಾರವನ್ನ ನೆನೆಗುದಿಗೆ ತರೋದಕ್ಕೆ, ಇವರ ಎಲ್ಲವನ್ನ ಕಸಿಯೋದಕ್ಕೆ ತಂದ ನಂತರದಲ್ಲಿ ಜೀವನ ಬಹಳ ಕಷ್ಟವಾಗಿ ಕಾಡು ಮೇಡುಗಳ ಅಲಿಯೋಂಗಾಗಿ ಇವರೆಲ್ಲ ಪೊಲೀಸರಿಂದ ತಪ್ಪಿಸ್ಕೊಂಡು ಊಟಕ್ಕೂ ಇಲ್ಲದೆ ಆನಂತರ ಕಳ್ಳತನ ಮಾಡೋ ಹಾಗೆಲ್ಲ ಆಗಿತ್ತು. ಅದನ್ನೇ ದೊಡ್ಡದಾಗಿ ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅನ್ನೋಂಥದ್ದು, ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ತೀವಲ್ಲ ಆ ಥರ. ಊಟಕ್ಕೆ ಇಲ್ಲ ಅಂದಮೇಲೆ ಬಿಗ್ ಬಾಸಲ್ಲಿ ಒಂದು 4 ದಿನ ಕೂಡಾಕಿದ್ರೆ ಕದ್ಕೊಂಡು ತಿಂತಾರೆ. ಇನ್ನು ಜೀವನ ಪೂರ್ತಿ ನೀವು ಒಂದು ಕಡೆಗೆ ಕೂಡಾಕಿದ್ರೆ ಏನು ಮಾಡ್ಬೋದು? ಅದನ್ನು ಕಳ್ಳತನ ಅನ್ನೋಕ್ಕಾಗಲ್ಲ. ಈ ಥರದ್ದೆಲ್ಲ ನಡೆದಿದೆ ಜೀವನದಲ್ಲಿ. ಇವತ್ತು ಸರ್ಕಾರ ಸೇವಾಲಾಲ್ರ ಹೆಸರಲ್ಲಿ 10 ಕೋಟಿ 20 ಕೋಟಿ ಖರ್ಚು ಮಾಡ್ತಾ ಇದೆ. ಜಯಂತಿಗೆ ಸರ್ಕಾರನೇ ಆಚರಣೆ ಮಾಡೋ ಜಯಂತಿಗೆ ಬೆಲೆ ಇಲ್ದಂಗಾಗಿದೆ. ಅಲ್ಲಿ 3 ಜನ ಸೇರಲ್ಲ. ಕೆಲವು ಕಡೆ ಲಾಭಕ್ಕಾಗಿ 10 ಕೋಟಿ ಖರ್ಚು ಮಾಡುವಂಥದ್ದು ಇವತ್ತು ನಡೀತಾ ಇದೆ. ಅದೇ 10 ಕೋಟಿನಲ್ಲಿ ಒಂದು ಶೈಕ್ಷಣಿಕ ಕೇಂದ್ರ, ಒಂದು ಉನ್ನತ ಶಿಕ್ಷಣ ಕೇಂದ್ರ ಅಥವಾ ಒಂದು ತರಬೇತಿ ಕೇಂದ್ರ ಮಾಡಿದ್ರೆ ಬಡ ಜನ ಒಂದಷ್ಟು ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ ಮುಂದಕ್ಕೆ ಬರ್ತಾರೆ, ಸಮುದಾಯ ಮಂಚೂಣಿಗೆ ಬರುತ್ತೆ ಅನ್ನೋಂಥದ್ದು ನಮ್ಮ ಓದುಗ ವಲಯಕ್ಕೆ ಗೊತ್ತಾಗಿಲ್ಲ. ಅವರೇ ಮುಂದೆ ನಿಂತು ಇವತ್ತು ಕೆಲಸ ಮಾಡ್ತಿರೋರು ಕೂಡ ಒಂಥರ ದುರಾದೃಷ್ಟ. ಅದು ಸೇವಾಲಾಲ್ರ ತತ್ವಕ್ಕೆ ವಿರುದ್ಧ ಅಂತಾನೆ ಭಾವಿಸ್ಕೋಬೇಕು ನಾವು. ಇವತ್ತು ಕಂದಾಯ ತಾಂಡಗಳು 100ಕ್ಕೆ 100 ಆಗಿಲ್ಲ. ತುಂಬಾ ತಾಂಡಗಳ ಹೆಸರುಗಳನ್ನು ಬದಲಾವಣೆ ಮಾಡ್ತಿದ್ದಾರೆ ಅಂತ ಫೋನ್ಗಳು ಬರ್ತವೆ. ವಾಸದ ಮಾಲೀಕತ್ವ ಇದುವರೆಗೂ ಸಿಕ್ಕಿಲ್ಲ ಈ ಸಮುದಾಯಕ್ಕೆ. ವಾಸಿಸೋನ ಒಡೆಯ ಅಂತ ನಮ್ಮ ಕೆ ಶಿವಮೂರ್ತಿ ಅಂತ ಶಾಸಕರು ಬಹಳ ಪ್ರಮುಖವಾಗಿ ಹೋರಾಟ ಮಾಡಿದ್ರು. ಅವರು ಕೂಡ ಇವತ್ತು ನೆನೆಗುದಿಗೆ ಹೋಗಿದ್ರು. ಯಾರು ಸಮುದಾಯ ಕೆಲಸ ಮಾಡಕ್ ಮುಂದೆ ಬರ್ತಾರೋ ಅವರನ್ನ ತುಳಿದು ಹಿಪ್ಪೆ ಮಾಡಿ ಕಾಲ್ ಕಸ ಮಾಡೋದು ಇವತ್ತು ದೇಶದಲ್ಲಿ ನಡೀತಿರುವಂಥದ್ದು. ಅದು ಸಹಜವಾಗಿ ನಡೆಯೋದೇ, ಅದು ಇರೋವಂಥದ್ದೇ. ಭ್ರಷ್ಟರು, ರಿಯಲ್ ಎಸ್ಟೇಟ್ನವರು, ಶೈಕ್ಷಣಿಕ ಮಾಲೀಕತ್ವ ಇಟ್ಕೊಂಡಿರೋಂಥವ್ರು, ವೈದ್ಯಕೀಯ ಮಾಲೀಕತ್ವ ಇಟ್ಕೊಂಡಿರೋರು, ಹಣವಂತರು, ಅವ್ರದೇ ರಾಜ್ಯಭಾರ ಇವತ್ತು. ಹಂಗಾಗಿ ಜನರು ಕೆಲಸ ಮಾಡೋರು ಯಾರು? ಸೇವಾಲಾಲ್ ತರದವ್ರು ಇವತ್ತೇನಾರು ಇದ್ದಿದ್ರೆ ಅವತ್ತಿಗೂ ಕೂಡ ಅವರ ಹತ್ಯೆ ಆಗಿದೆ ಅಂತಲೇ ಹೇಳ್ತಾರೆ. ಆ ಥರ ಹೇಳಿದ್ನಲ್ಲ, ಅದೆಲ್ಲ ಅಂಥವ್ರನ್ನ ಬದುಕೋದಕ್ಕೆ ಬಿಡಲ್ಲ. ಯಾರು ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಸುಮ್ಮನಿದ್ದಾರೆ ಅಂದ್ರೆ ಅವನೇನು ಕೆಲಸ ಮಾಡ್ತಾ ಇಲ್ಲ ಅಂತ. ಅವ್ನ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವನೇನೋ ಮಾಡ್ತಾವನೆ ಕೆಲಸ ಸಮಾಜಕ್ಕೆ ಅಂತ. ಏನೋ ಬೈತಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಕಾಲು ಎಳಿತಾವ್ರೆ, ಹೊಡಿಯಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ತುಂಬಾ ಅದ್ಭುತ ಮಾಡ್ತಾ ಇದ್ದಾನೆ. ತೀರಾ ಅಂಬೇಡ್ಕರ್ ತರ, ಗಾಂಧಿ ತರ ಏನೋ ಸಾಧನೆ ಮಾಡ್ಬಿಟ್ಟ ಅಂದ್ರೆ ಹತ್ಯೆ ಮಾಡ್ತಾರೆ. ಇದು ಇವತ್ತಿನ ಪರಿಸ್ಥಿತಿ. ಅದನ್ನ ಎಲ್ಲರೂ ಸ್ವೀಕರಿಸ್ಕೊಂಡ್ಬಿಟ್ಟಿದೀವಿ. ಆಮೇಲೆ ಭ್ರಷ್ಟತೆಗೆ ನಾವೆಲ್ಲ ಹೊಂದ್ಕೊಂಡ್ಬಿಟ್ಟಿದೀವಿ. ಆ ಥರದವ್ರಿಗೇನೆ ನಾವು ಮಣೆ ಹಾಕೋದ್ರಿಂದ ಎಲ್ಲ ಶೂದ್ರ ತಳವರ್ಗಗಳೆಲ್ಲ ಇವತ್ತು ಯಾರೋ ಇಂಥವರ ಕೈಗೊಂಬೆ ಆಗಿರೋದ್ರಿಂದಲೇ ನಮ್ಮವರೆಲ್ಲ ನಮ್ಮನ್ನೇ ತುಳಿದು ನಮ್ಮ ಸಮುದಾಯಗಳು ಇನ್ನೂ ತಳದಲ್ಲೇ ಇರೋ ಹಾಗಾಗಿದೆ. ಅದಕ್ಕೆ ನಾವೇ ಕಾರಣ. ನಾವು ಯಾರನ್ನೂ ಬೈಯಂಗಿಲ್ಲ, ಟೀಕೆ ಮಾಡಂಗಿಲ್ಲ. ನಾವೇ ಅದನ್ನು ಹೇಳ್ಕೊಂಡು ಖುಷಿ ಪಟ್ಕೋಬೇಕು. ತಾಂಡಗಳ ಹೆಸರು ಬದಲಾವಣೆ ಆಗ್ತಿರೋದು ಒಂದು ದೊಡ್ಡ ದುರಂತ. ಯಾಕಂದ್ರೆ ನಮ್ಮ ಐಡೆಂಟಿಟಿ ಇರೋದೇ ತಾಂಡ ಹೆಸರಿನಲ್ಲಿ. ಅದನ್ನು ಬದಲಾಯಿಸ್ತಾ ಇದ್ದಾರೆ ಎಲ್ಲ ಕಡೆ. ಸಮಾಜದಲ್ಲಿ ಉತ್ತಮ ಕೆಲಸಗಾರರು ನಿಷ್ಕ್ರಿಯರು ಅನ್ನೋ ಹಾಗೆ, ಭ್ರಷ್ಟರು ಅನ್ನೋ ಹಾಗೆ ಚೀಮಾರಿ ಹಾಕ್ಸ್ಕೊಳ್ಳೋ ಸ್ಥಿತಿನಲ್ಲಿ ಸೇವಾಲಾಲ್ರಿಗೆ ಏನು ಬೆಲೆ ಇದೆ ಅಂತ ನಾವು ಯೋಚನೆ ಮಾಡಬೇಕು. ಆದರೂ ಕೂಡ ಸೇವಾಲಾಲ್ರ ತತ್ವಾದರ್ಶಗಳು ಯುವ ಜನತೆಗೆ ಇತಿಹಾಸದ ದೃಷ್ಟಿಯಿಂದ, ಇತಿಹಾಸವನ್ನ ಬಲ್ಲೋ ದೃಷ್ಟಿಯಿಂದ, ಇವ್ರು ಮತ್ತೆ ಹೊಸ ಜನರೇಷನ್ ಹೊಸ ಇತಿಹಾಸವನ್ನು ಸೃಷ್ಟಿಸೋ ದೃಷ್ಟಿಯಿಂದ ಸೇವಾಲಾಲ್ರ ಬಗ್ಗೆ ಒಂದು ಮ್ಯೂಸಿಯಂ ಆದರೆ ಬಹಳ ಒಳ್ಳೆಯದು. ನಾವು ರಾಮನಗರದಲ್ಲಿ ಕೂಡ ಸೇವಾಲಾಲ್ ಭವನವನ್ನು ಕಟ್ಟಬೇಕು ಅಂತ ಹೇಳಿ ಇತ್ತೀಚೆಗೆ ಒಂದು ಮನವಿ ಕೊಟ್ವಿ. ನಮ್ಮ ಸಿದ್ಧಾನಾಯಕ್ ಅವರು, ನಾವೆಲ್ಲ ಸಿದ್ಧಾನಾಯಕ್ ಅವರು ಇಲ್ಲಿ ಬಂಜಾರ ಭವನ ಕಟ್ಟೋದಕ್ಕೆ ಮಂಚೂಣಿನಲ್ಲಿ ಕೆಲಸ ಮಾಡಿದಂಥವ್ರು. ಅವ್ರು ಇವಾಗ ರಾಮನಗರ ಜಿಲ್ಲೆನಲ್ಲಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಬೇಕು. ಸ್ಥಳೀಯ ನಾಯಕರೆಲ್ಲ ಸ್ಪಂದಿಸ್ತಿದ್ದಾರೆ. ಅಲ್ಲಿ ನಿವೇಶನ ಕೇಳ್ತಾ ಇದ್ದೀವಿ, ಭವನ ಮನೆಗಳು ಕೇಳ್ತಾ ಇದ್ದೀವಿ. ಎಲ್ಲ ಜಿಲ್ಲೆನಲ್ಲೂ ಆ ಥರದ್ದು ಆಗಬೇಕು. ಆದರೆ ಅದು ನಮ್ಮ ಬರೀ ಮೌಢ್ಯ ಕೇಂದ್ರ ಅಥವಾ ಭವನಗಳು ಕಟ್ಬಿಟ್ಟು ಹಸುಗಳು ಕಟ್ಟೋದಲ್ಲ. ಒಂದಷ್ಟು ತರಬೇತಿನೋ, ಒಂದು ಲೈಬ್ರರಿನೋ, ಶಾಲಾ ಮಕ್ಕಳಿಗೊಂದು
ಟ್ಯೂಷನ್ ಕೇಂದ್ರನೋ ಯಾರೋ ಅತಿಥಿಯಲ್ಲಿರೋ ಮೇಷ್ಟ್ರುಗಳನ್ನೇ ಉಚಿತವಾಗಿ ಬಂದು ಪಾಠ ಮಾಡಿ ಅಂದರೆ ಮಾಡ್ತಾರೆ. ಅವೆಲ್ಲ ಯಾರು ನಾವು ಮಾಡೋದಿಲ್ಲ. ನಾವೇ ಮಾಡಬೇಕು. ಯಾರಿಗೂ ದೋಷಣೆ ಮಾಡೋದು ಕೂಡ ತಪ್ಪೇ. ಇವತ್ತು ಹಾತೆಮ ಕಾಟೀರೆ ಜಲನರೆ ಗೋರೂರ ತಾಂಡೇನ ಜಾರೋ ಪೇರಿನರೆ ತಾಂಡೇಮ ಸೀಕವಾಡಿ ದೇನರೆ ಅಂತ ಒಂದು ಮಾತಿದೆ. ಅಂದ್ರೆ ಅರ್ಥ, ಕೈಯಲ್ಲಿ ಜೆಂಡ ಹಿಡಿದಿದ್ದಂತೆ ಸೇವಾಲಾಲ್ ಆ ಕಾಲದಲ್ಲಿ. ಅಂದ್ರೆ ಕುದುರೆ ಮೇಲೆ ಹೋಗ್ತಿದ್ರು, ವೀರ ಸೇನಾನಿ, ವಾರಿಯರು, ಗೆರಿಲ್ಲ ಯುದ್ಧ ಮಾಡಿದ್ರು. ಆದ್ರೆ ಅವ್ರನ್ನ ದೇವ್ರು ಅಂತ ಕರೀ, ದೇವ್ರು ಯಾರನ್ನೋ ಪನಿಷ್ಮೆಂಟ್ ಮಾಡಲ್ಲ, ಆದ್ರೆ ಅವರು ಯುದ್ಧ ಮಾಡ್ತಿದ್ರು. ಜೆಂಡ ಹಿಡಿದು ಬಂಜಾರರ ತಾಂಡಕ್ಕೆ ಹೋಗುವ ತಾಂಡಗಳಲ್ಲಿ ಶಾಲೆ ಶಿಕ್ಷಣ ನೀಡಲು ಅನ್ನೋ ಮಾತನ್ನ ಅವರು ಪ್ರತಿಪಾದಿಸಿದ್ರು. ಇವತ್ತು ಅದು ವ್ಯತಿರಿಕ್ತವಾಗಿ ತಾಂಡಗಳ ಶಾಲೆಯನ್ನು ಮುಚ್ಚೋಣ, ನಗರಕ್ಕೆ ಪ್ರಯಾಣ ಮಾಡೋಣ, ಶಿಕ್ಷಣಕ್ಕೆ ಈಗ ಮೆಡಿಕಲ್ ಮಾಡಬೇಕಂದ್ರೆ ಎಷ್ಟು ಕೋಟಿ ಕೊಡಬೇಕು, ಕೊಟ್ಟ ಮೇಲೆ ನಾವು ಯಾರಿಂದ ಸುಲಿಗೆ ಮಾಡಬೇಕು ಅನ್ನೋಂಥದ್ದು ಇವತ್ತು ವ್ಯವಸ್ಥೆ ಹಂಗಿದೆ. ಅಂಬೇಡ್ಕರ್ ಹೇಳಿದ ಶಿಕ್ಷಣ, ಸಮಾನತೆ ಮತ್ತೆ ಹೋರಾಟ ಅನ್ನೋಂಥದ್ದು, ಹೋರಾಟ ಮಾಡಿದ್ರೆ ಕೊಲೆ ಆಗುತ್ತೆ ಅನ್ನೋದು ನಾನು ಹೇಳಿದ್ದೀನಿ. ಇನ್ನೇನು ಹೇಳಿ, ಈ ಥರದ್ದೆಲ್ಲ ಇವತ್ತಿನ ಪರಿಸ್ಥಿತಿ. ಹೋರಾಟನೇ ಮರ್ತು ಬಿಟ್ಟಿದ್ದೀವಿ. ಯಾರಿಗೇನೇ ಅನ್ಯಾಯ ಆಗಲಿ, ಏನೇ ಧಾರಣೆಗಳಾದರೂ ಕೂಡ ನಾವು ಯಾರು ಮಾತಾಡೋದ ಸ್ಥಿತಿನಲ್ಲಿ ಇವತ್ತು ಹೊಂದ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಸೇವಾಲಾಲ್ಗೆ ಮನುಷ್ಯರಾಗಿದ್ರು ಕೂಡ ದೇವರ ಪಟ್ಟ ಯಾಕೆ ಸಿಕ್ತು ಅನ್ನೋದಕ್ಕೆ ನಾನಾ ಕಾರಣಗಳಿದೆ. ಅವ್ರನ್ನ ನಾವು ಮೋತಿವಾಳ, ಮುತ್ತಿನವನು ಅಂತ ಕರಿತೇವೆ. ಅಂದರೆ ಅವರು ಒಂದು ಹಡಗು, ಪೋರ್ಚುಗೀಸರ ಹಡಗು ಮುಳುಗ್ತಿದ್ದಾಗ ಇವರ ಸೇನೆಯನ್ನು ಕರ್ಕೊಂಡೋಗಿ ರಕ್ಷಣೆ ಮಾಡಿದ್ದಕ್ಕೆ ಮುತ್ತಿನ ಹಾರವನ್ನು ಬಹುಮಾನವಾಗಿ ಕೊಟ್ಟಿದ್ದಾರಂತೆ. ಹಾಗೆ ಜೂರಿವಾಳೋ ಅಂದರೆ ಯಾವಾಗಲೂ ಅವ್ರು ಹೋಗೋ ಕಡೆ ಜನಜಂಗುಳಿ. ಈಗ ಸಿದ್ದರಾಮಯ್ಯ ಅವರು ಹೋದ್ರೆ ಹೆಂಗೆ ಜನ ಸೇರ್ತಾರೋ ಆ ಥರ ಜನಜಂಗುಳಿ ಸೇರ್ತಿದ್ರಂತೆ ಆ ಕಾಲದಲ್ಲಿ ಸೇವಾಲಾಲ್ಗೆ. ಅದಕ್ಕೆ ಅವ್ರನ್ನ ಜೂರಿವಾಳೋ ಅನ್ನೋರು. ಧೋಳೋಪೋ ಘೋಡೆವಾಳೋ ಅಂದ, ಬಿಳಿ ಕುದುರೆ ಏರಿ ಹೋಗ್ತಿದ್ರಂತೆ, ಬಿಳಿ ಪಗಡಿಯನ್ನು ತೊಡ್ತಾ ಇದ್ರಂತೆ, ಪಗಡಿವಾಳೋ. ಧೋಳೋ ಪಗಡಿವಾಳೋ. ಗರಸ್ಯ ಸಾಂಡೆವಾಳೋ ಅಂದರೆ ಗರಸ್ಯ ಅನ್ನೋಂಥ ಎತ್ತನ್ನ ಕೂಡ ಸಾಕಿದ್ರಂತೆ ಅವರು. ಲಗ್ಗಿವಾಳೋ, ಏನೇನು ಕರೀತಿದ್ದಾರೆ ಅವರ ಮಾತುಗಳಲ್ಲಿ. ಮೌಖಿಕ ಸಾಹಿತ್ಯದಲ್ಲಿ ಸೇವಾಲಾಲ್ ಬಗ್ಗೆ ಪ್ರಸ್ತಾಪ ಸಾಕಷ್ಟು ಬರ. ನಿಜಾಂಬರ ಸಂಸ್ಥಾನ, ಟಿಪ್ಪು ಸಂಸ್ಥಾನ, ಬ್ರಿಟಿಷರ ಆಳ್ವಿಕೆ, ಕೃಷ್ಣದೇವರಾಯ, ಎಲ್ಲರ ಆಳ್ವಿಕೆ. ಇವರು ವಲಸೆ ಬಂದಿರೋದು ಇಲ್ಲಿ ನಿಜಾಂಬರ ಕಾಲದಲ್ಲಿ, ಶಹಜಹಾನನ ಕಾಲದಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಎಲ್ಲ ಬಂದು ಆಮೇಲೆ ಅವ್ರ ಜೊತೆಗೆ ಸ್ಲೇವ್ಸ್ ಆಗಿ ವಿದೇಶಗಳಿಗೆ ಜಿಪ್ಸಿ ಕಾರ್ವಾನ್ಗಳಾಗಿ ಹೋದವರು. ಹಾಗಾಗಿನೇ ಚಾರ್ಲಿ ಚಾಂಪ್ಲಿನ್ ಅವ್ರ ತಾಯಿ ನೃತ್ಯಗಾರ್ತಿಯಾಗಿ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಚಾರ್ಲಿ ಚಾಂಪ್ಲಿನ್ ಅಂತ ಒಬ್ಬ ಡಿಕ್ಟೇಟರ್ ವಿರುದ್ಧ ಹೋರಾಡಿದಂಥ ಕಲಾವಿದ ಹುಟ್ಕೊಂಡಿದ್ದು ಈ ಸಮುದಾಯದಿಂದ ಅಂತ ಹೇಳ್ಬೋದು. ಆ ಥರ ಇವತ್ತು ಕಲೆ ಸಾಹಿತ್ಯಕ್ಕೆ ಒಂದು ಸಮಾಜವನ್ನು ಸುಧಾರಣೆ ಮಾಡುವಂಥ ಶಕ್ತಿ ಇದೆ. ಅಂಥವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇವರ ಧರ್ಮ, ಸೇವಾಲಾಲ್ರು ಯಾವ ಧರ್ಮ ಪ್ರತಿಪಾದನೆ ಮಾಡಿದ್ರು ಅಂದರೆ ಪರಿಸರದ ಧರ್ಮದ ಪ್ರತಿಪಾಲಕರಾಗಿದ್ರು ಅವರು. ವರ್ಣಾಶ್ರಮ ಧರ್ಮ, ಆಶ್ರಮದ ಧರ್ಮ, ಮತ್ತೆ ನೈಮಿತ್ಯ ಧರ್ಮ, ಗುಣಧರ್ಮ, ಈ ಥರದ ಹಲವಾರು ಧರ್ಮಗಳಿದಾವೆ. ಆ ಧರ್ಮಗಳಲ್ಲಿ ಗುಣಧರ್ಮಿ ಅಂದರೆ ಅದು ಬೌದ್ಧನ ಧರ್ಮಕ್ಕೆ ಪೂರಕವಾಗಿದ್ದಂಥದ್ದು. ಬೌದ್ಧಾಯನ ಧರ್ಮ ಸೂತ್ರದ ಆಕರಗಳನ್ನ ಹೊಂದಿದಂಥದ್ದೇ ಪರಿಸರ ಧರ್ಮ. ಅದರ ಪರಿಪಾಲಕರಲ್ಲಿ ಇವರು ಕೂಡ ಒಬ್ರು. ಇವರು ಬುದ್ಧನ ಕಾಲದಲ್ಲಿ ಬಂಜಾರರಿದ್ರು, ಯೇಸು ಕಾಲದಲ್ಲಿದ್ದರು, ಸಿಂಧು ಕಾಲದಲ್ಲಿದ್ದರು, ಸಿಂಧು ನಾಗರಿಕತೆಯಲ್ಲೂ ಇದ್ದರು, ಇವತ್ತು ಇದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವದ. ಹಂಗಾಗಿ ಇವ್ರನ್ನ ಮೂಲ ನಿವಾಸಿಗಳು ಅಂತ ಹೇಳಿ ನಾವು ಕರಿಬಹುದು. ಸೇವಾಲಾಲ ಭೀಮನ ಮಗ, ಅವನ ಬಗ್ಗೆ ಏನು ನಮ್ಮ ಮೌಖಿಕ ಸಾಹಿತ್ಯದಲ್ಲಿ ಸೇವಾಲಾಲ್ ಭೀಮರ ಚೋರ, ನಮ್ಮ ಕುಲದ ತಾರೆ, ಕುಲದ ನಗಾರಿ, ಧ್ಯಾನ ಮಾಡುವೆ ನಿನ್ನ ಅಂತೆಲ್ಲ ಕರೀತಾರೆ. ಅಂದ್ರೆ ಅವನ್ನ ಸೇವಾಲಾಲ್ಗೆ ನಗಾರಿಗೆ ಯಾಕೆ ಹೋಲಿಸಿದ್ರು ನೋಡಿ. ಸಾಂಸ್ಕೃತಿಕ ನಾಯಕ ಆತ. ಈಗ ಜುಂಜಪ್ಪ, ಎತ್ತಪ್ಪ, ಮಂಟೇಸ್ವಾಮಿ, ಈ ಥರದವರೆಲ್ಲ ಸಾಂಸ್ಕೃತಿಕವಾಗಿ ತಳ ಸಮುದಾಯದ ನಾಯಕರು, ದ್ರಾವಿಡ ಪರಂಪರೆ, ಗುರು ಪರಂಪರೆಯಲ್ಲಿ ಇರೋವಂಥವ್ರು. ಈ ಥರ ಸೇವಾಲಾಲ್ ಕೂಡ ದ್ರಾವಿಡ ಪರಂಪರೆ, ಸಾಂಸ್ಕೃತಿಕ ನಾಯಕ. ಹಾಗಾಗಿ ಅವ್ರನ್ನ ಒಂದು ನಗಾರಕ್ಕೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ಸಂಸ್ಕೃತಿ ಎಷ್ಟು ಆ ಕಾಲದಲ್ಲೂ ಕೂಡ ಇತ್ತು. ಅವರು ಸ್ವತಃ ಕಲಾವಿದರಾಗಿದ್ರು, ಹಾಡ್ತಿದ್ರು, ನಾಟಕದ ರೂಪಗಳನ್ನ ಬೇರೆ ಬೇರೆ ಪ್ರಕಾರಗಳಲ್ಲಿ ಮಾಡ್ತಿದ್ರು ಸೇವಾಲಾಲ್ ಅನ್ನೋದಕ್ಕೂ ದಾಖಲೆ ನಮಗೆ ಸಿಗುತ್ತೆ. ಸೇವಾಲಾಲ್ ಭೀಮನ ಮಗ, ಅದು ಹೇಳಿದೆ. ಎಷ್ಟು ರೀತಿಯಲ್ಲಿ ಸೇವಾಲಾಲ್ನ ಹೊಗಳಬೇಕು ಅಷ್ಟು ರೀತಿಯಲ್ಲಿ ನಮ್ಮ ಸಮುದಾಯ ಹಾಡುಗಳನ್ನ ಕಟ್ತಾ ಮೌಖಿಕ ಸಾಹಿತ್ಯ ಅಂದ್ರೆ ಅದರ ದಾಖಲಾತಿ ಸಂಶೋಧನೆ ತುಂಬಾ ಸಪ್ಪೆಯಾಗಿದೆ. ಅಂದ್ರೆ ಮಾಡಿದ್ದೇ ಸಂಶೋಧನೆಯನ್ನ ಎಲ್ಲರೂ ಅದನ್ನೇ ಚರ್ವಣ ಅಂತ ಬರೀತಾ ಬಂದಿದ್ದಾರೆ. ಮತ್ತೆ ಮಾಡಿದ ಪುಸ್ತಕಗಳನ್ನೇ ಮರುಮುದ್ರಣ ಸರ್ಕಾರ ಕೂಡ ಒಳಗೊಂಡಾಗ ಮಾಡ್ತಾ ಬರ್ತಾ ಇರೋದು ಒಂದು ದುರಂತ. ಹೊಸ ಸಂಶೋಧನೆ ಇಲ್ಲ. ವಿದ್ಯಾರ್ಥಿಗಳು ಸಂಶೋಧಕರಾಗಿ ಸರಿಯಾದ ರೀತಿ ನಿಷ್ಠೆಯಿಂದ ಮಾಡೋ ಅಂಥದ್ದು ಆಗಬೇಕು. ಆವಾಗ ಈ ಸಮುದಾಯದ ಬಗ್ಗೆ ಇನ್ನೊಂದಷ್ಟು ಬೆಳಕನ್ನ ಕಾಣ್ಬೋದು. ಈ ಸಮುದಾಯಗಳಲ್ಲಿ
ಪ್ರಮುಖವಾಗಿ ಸೇವಾಲಾಲ್ರ ಕೊಡುಗೆ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಅಗಣಿತ. ಅದು ಏನಂದ್ರೆ ಶಾಸನಗಳನ್ನ ರೂಪಿಸ್ಕೊಟ್ಟಿದ್ದಾರೆ ಸೇವಾಲಾಲ್ರು. ಒಂದು ಪದ್ಧತಿಯನ್ನ ಈ ಸಮುದಾಯಕ್ಕೆ ಏನೇನಿರ್ಬೇಕು, ರೂಢಿಗಳು, ಪದ್ಧತಿಗಳು, ಆಚರಣೆಗಳು ಅನ್ನೋದನ್ನ ಹೇಳಿದರೆ, ಕರ್ತವ್ಯ ಏನಿರಬೇಕು, ನಮ್ಮ ಸ್ಥೈರ್ಯ ಹೇಗಿರ್ಬೇಕು, ನಮ್ಮ ಹಕ್ಕುಗಳು ಏನೇನಿರ್ಬೇಕು, ಯಾವ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು, ನಮ್ಮ ನ್ಯಾಯ ಪಂಚಾಯತಿ ಹೇಗಿರ್ಬೇಕು, ಅದು ಪಂಚಾಯತ್ ಅಂತ ನಮ್ಮಲ್ಲಿ ಡಾವ್ಸ್, ಕಾರ್ಬಾರಿ ಅಂಥೇಳಿ ಇವತ್ತು ನ್ಯಾಯ ವ್ಯವಸ್ಥೆ ಏನಿದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಮೂಲ ದ್ರವ್ಯ ಬಂಜಾರರ ನ್ಯಾಯ ಪದ್ಧತಿಯಿಂದನೂ ಎರವಲು ಪಡ್ಕೊಳ್ಳಾಗಿದೆ. ಅದು ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತು, ಮೆಕಾಲೆಗೆ ಗೊತ್ತಿತ್ತು. ಹಾಗಾಗಿ ನ್ಯಾಯವನ್ನ, ನೀತಿಯನ್ನು ರೂಪಿಸುವಾಗ ಬಂಜಾರರ ನ್ಯಾಯ ಪದ್ಧತಿಯನ್ನು ತಗೊಂಡಿದ್ದಾರೆ. ಹೇಗೆ ಗ್ರೀಕ್ ನಾಟಕಗಳಿಂದ ಸಮಾನತೆ, ನಮ್ಮ ಮೂಲಭೂತ ಹಕ್ಕುಗಳನ್ನ ಇವ್ರದ್ದು ನಾಟಕ ಯಾವುದಾದ್ರು ಸೋಫೋಕ್ಲಿಸ್ನ ನಾಟಕದಿಂದ ಹೆಂಗೆ ತಗೊಂಡ್ರು, ಅದೇ ಥರ ಬಂಜಾರರಿಂದಾನೂ ತಗೊಂಡಿರೋದು. ಅದು ಸಂವಿಧಾನಕ್ಕೆ ತಳಪಾಯವಾಗಿ ಕೂಡ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರ ಕೊಡುಗೆ ಇರುವಂಥದ್ದು. ಮತ್ತೆ ಪಶುಪಾಲನೆ, ಕೃಷಿ ಹೇಗೆ ಮಾಡಬೇಕು ಅಂತ ಮೊದಲ ಕೃಷಿಕರು ಬುಡಕಟ್ಟು ಜನ, ಅದರಲ್ಲೂ ಮಹಿಳೆಯರು, ವಿಶೇಷವಾಗಿ ಬಂಜಾರರು. ಅದನ್ನ ಹೇಳಬೇಕು. ಬಂಜಾರರ ಮೊದಲುಗಳು ನೂರಾರಿದಾವೆ ಬಿಡಿ, ಅದನ್ನ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ. ಸತ್ಕಾರ್ಯ ಹೇಗೆ ಮಾಡಬೇಕು, ನಾವು ಕ್ರಿಯೆ ಹೇಗೆ ಮಾಡಬೇಕು, ಯುದ್ಧಗಳನ್ನ ಹೇಗೆ ಮಾಡಬೇಕು, ಯುದ್ಧ ತಂತ್ರಗಳು, ಬೇರೆ ಬೇರೆ ತಂತ್ರಗಳನ್ನ ಹೇಗೆ ರೂಢಿಸ್ಕೋಬೇಕು, ಗುಣಧರ್ಮಗಳೇನಿರಬೇಕು, ನಮ್ಮ ದೈವತ್ವ ಹೇಗಿರ್ಬೇಕು, ನಮ್ಮ ಕಲೆ ಹೇಗಿರಬೇಕು, ನಮ್ಮಲ್ಲಿ ಸಮಾನತೆಯನ್ನು ಹೇಗೆ ಕೊಡಬೇಕು, ಆರ್ಥಿಕತೆಯನ್ನ ಹೇಗೆ ರೂಢಿಸ್ಕೋಬೇಕು, ವ್ಯಾಪಾರ ಹೇಗೆ ಮಾಡಬೇಕು, ನಮ್ಮ ಧರ್ಮ ಏನಿರಬೇಕು, ಬೃಹತ್ ಸೂತ್ರಗಳು ಹೇಗಿರಬೇಕು, ಎಲ್ಲವನ್ನ ಬೋಧಿಸಿದ ಸ್ವತಃ ಕಲಾವಿದ, ಆ ಕಾಲದ ಕಾಲಜ್ಞಾನಿ ಸೇವಾಲಾಲ್. ಅವ್ರ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಬೋದು. ನಾನು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷನಾಗಿ ಅವರ ಹೆಸರಲ್ಲಿ 1,00,000 ರೂಪಾಯಿಯಲ್ಲಿ ಕಲಾವಿದರು, ಸಾಹಿತಿಗಳಿಗೆ ಒಂದು ಪ್ರಶಸ್ತಿಯನ್ನು ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಟ್ಟಾಗ ಇಡೀ ದೇಶದಲ್ಲಿ ಅದಕ್ಕೊಂದು ಮನ್ನಣೆ ಮತ್ತು ಒಂದು ಪ್ರಶಂಸೆ ಬಂತು. ಅದು ಬಿ ಟಿ ಲಲಿತಾ ನಾಯಕರಿಗೆ ಕೊಟ್ವಿ. ಇದನ್ನ ಯಾರೋ ಒಬ್ರು ರಾಜಕಾರಣಿ ತಮ್ಮ ಸಂಬಂಧಿಕರಿಗೆ ಕೊಡ್ಲಿಲ್ಲ ಅಂತ ಹೇಳಿ ಪಿತೂರಿ ಮಾಡಿದ್ರು. ಅದೆಲ್ಲ ಅದು ನಮ್ಗೇನೋ ದೊಡ್ಡ ಸಮಸ್ಯೆ ಏನಲ್ಲ. ಆ ಥರದ್ದೆಲ್ಲ ನಡೀತಾ ಇರುತ್ತೆ ಸಮಾಜದಲ್ಲಿ. ಅವೆಲ್ಲ ಸಮಾಜದವರೇ ಸಮಾಜಕ್ಕೆ ಕಾಲೆಳೆಯೋದು, ಅದು ದುರಾದೃಷ್ಟ. ಅದು ಸೇವಾಲಾಲ್ ಇದ್ದಿದ್ರೆ ಇವತ್ತು ದುಃಖ ಪಡ್ತಿದ್ರೇನೋ. ನನ್ನ ಒಂದು ಸಾರ್ಥಕ ಸಾಧನೆ ಮಾಡಿದವರಿಗೆ ನನ್ನ ಹೆಸರಿನ ಪ್ರಶಸ್ತಿ ಸಿಗ್ತಿರೋದನ್ನ ತಪ್ಸಕ್ ಮುಂದೆ ನಿಂತ್ರಲ್ಲ ಅನ್ನೋಂಥದ್ದು. ಆದ್ರೆ ತಪ್ಸಕ್ಕಾಗ್ಲಿಲ್ಲ, ಅದು ನಾವು ಕೊಟ್ವಿ. ಅದಕ್ಕಾಗಿ ಬೇರೆ ನಮ್ಗೆ ವೈಯಕ್ತಿಕವಾಗಿ ನಷ್ಟ ಆದ್ರೂ ಕೂಡ ನಾವು ಅಂದ್ಕೊಂಡಿದ್ದು ಸಾರ್ಥಕತೆ ಆಗಿದೆ ಅನ್ನೋವಂಥದ್ದು ಕೂಡ ಇಲ್ಲಿ ಮುಖ್ಯ. ಅದನ್ನೆಲ್ಲ ಕೆಲವರು ನಮ್ಮ ಕುಟುಂಬದ ಆಸ್ತಿ ನಮಗೆ ಸೇರಬೇಕು ಅಂತ ಬಲಿಷ್ಠರು, ಒಂದು ವಲಯದವರು, ಒಂದೇ ಆರಂಭದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮಿನಿಸ್ಟರ್ ಆಗಿದ್ದಂಥವ್ರು, MRA ಆಗಿದ್ದಂಥವ್ರು, ಹಿನ್ನೆಲೆಯಿಂದ ಬಂದವರೆಲ್ಲ ಅವರವರ ಕೊಡುಗೆಯನ್ನೇ ಇಟ್ಕೊಂಡು ಅವರವರೇ ಬಲಿಷ್ಠರಾಗಿರೋದು ಇದೆ. ಕೆಲವು ಮೈಸೂರು ಪ್ರಾಂತ, ಈ ಕಡೆ ನಮ್ಮ ಬೆಂಗಳೂರು, ದಕ್ಷಿಣ ಕರ್ನಾಟಕದ ಕಡೆಯವರಿಗೆ ಇನ್ನೂ ಬಂಜಾರರಿಗೆ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕೆ ಪಿತೂರಿನೂ ಇದೆ. ಅದೆಲ್ಲನೂ ಕಾಲನೇ ಉತ್ತರಿಸುತ್ತೆ. ಸೇವಾಲಾಲ್ ಇಂಥ ಕೆಟ್ಟ ಆಲೋಚನೆ ಮಾಡೋವಂಥವ್ರನ್ನ ಕಂಡಿದ್ರೆ ಇವತ್ತು ಇಂಥ ಕುತಂತ್ರಗಳ ವಿರುದ್ಧನೇ ದೊಡ್ಡ ಜ್ಞಾನ ಲಹರಿಯನ್ನೇ ಹರಿಸಿ ಅವರಿಗೆ ತೀಕ್ಷ್ಣವಾಗಿ ಬುದ್ಧಿಯನ್ನು ಹೇಳ್ತಿದ್ರು, ಸಮಾಜವನ್ನು ಸುಧಾರಣೆ ಮಾಡ್ತಿದ್ರೇನೋ. ಈ ತರ ಸೇವಾಲಾಲ್ರ ತರದ ಜನ ಇವತ್ತು ಹುಟ್ಕೋಬೇಕಾಗಿದೆ. ಯುವ ಜನತೆಯಲ್ಲಿ ಯಾರೋ ಒಬ್ಬ ಸೇವಾಲಾಲ್ ಹುಟ್ಟಬೇಕಾಗಿದೆ. ಆದ್ರೆ ಈಗಿರೋರಲ್ಲಿ ಸೇವಾಲಾಲ್ ಅಂತ ಮನೋಭಾವ, ಒಂದು ಮಾಸ್ ಲೀಡರ್, ಜೂರಿ ಒಳಗ್ ಯಾರು ಹುಟ್ಕೋತಾರೆ ಅಂತ ಕಾಯ್ಬೇಕಾಗಿದೆ ನಾವು. ಜೂರಿ ಒಳಗಾಗಿ ನಾವು ಕಾಯ್ತಾ ಇದ್ದೀವಿ. ಸೇವಾಲಾಲ್ರ ಬಗ್ಗೆ ನಂಬೋದಕ್ಕೆ ಸಾಧ್ಯನೇ ಇಲ್ದಿರೋಂಥ ಪವಾಡಗಳನ್ನ, ಕಟ್ಟಕತೆಗಳನ್ನ, ಅವರ ಕೈಲಿ ಸಂಸ್ಕೃತವನ್ನ ಹೇಳಿಸುವಂತಹ ಅವೈಜ್ಞಾನಿಕವಾದ ಕೆಲವು ಕಂದಾಚಾರಗಳು, ಮೌಢ್ಯಗಳು ಎಲ್ಲ ಇವತ್ತು ಹುಟ್ಕೊಳ್ತಾ ಇದ್ದಾವೆ. ಅದು ಬೇರೆ ಬೇರೆ ಕಾರಣಕ್ಕೆ, ಲಾಭಕ್ಕೆ, ವೈಯಕ್ತಿಕ ವೋಟ್ ಬ್ಯಾಂಕ್ಗಾಗಿ ಅವೆಲ್ಲ ನಾವು ತಿರಸ್ಕರಿಸಬೇಕಾಗತ್ತೆ. ಆಮೇಲೆ ವಾಸ್ತವ ನೆಲೆಯಲ್ಲಿ ಸಂಶೋಧನಾತ್ಮಕವಾಗಿ ಗ್ರಹಿಸಬೇಕು. ಯುವ ಜನತೆ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು. ದೊಡ್ಡ ಸಂಶೋಧನೆಯ ಅಗತ್ಯ ಈ ಸಮುದಾಯದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಇನ್ನು ಚಾರಿ ಖಂಡೆಮ ಕಾಳ ಆಯೆ ಮಾಯೇನ್ ಬೇಟಾ ದೂರ್ವಿಯೇ ರಫ್ಯಾರ್ ಕಠೋರ್ ಪಾಣಿ ವಕಿಯಾ ರಫ್ಯಾರ್ ತೇರಾ ಛಣ ವಕಿಯಾ. ಅಂದ್ರೆ 4 ದೇಶಕ್ಕೆ ಆಪತ್ತು ಬಂದಿತು, ತಾಯಿಗೆ ಮಗ ದೂರವಾಗಾನು, 1 ರೂಪಾಯಿಗೆ 1 ಬಟ್ಟಲು ನೀರು ಮಾರಾಟವಾದಿತ್ತು ಅಂತ ಆ ಕಾಲದಲ್ಲೇ ಹೇಳಿದ್ರಂತೆ. ಅದು ಇವತ್ತು ಎಲ್ಲವೂ ನಿಜ ಆಗ್ತಿದೆ ಅನ್ನೋಂಥದ್ದು. ಈ ತರದೆಲ್ಲ ಸತ್ಯಗಳನ್ನು ಒಪ್ಕೋಬಹುದು. ಅಂದ್ರೆ ಭವಿಷ್ಯವನ್ನ ಆಗ್ಲೇ ಊಹಿಸಿ ಹೇಳೋವಂಥ ಮಾತುಗಳಿಗೆ ಅವ್ರಿಗೆಲ್ಲ ಒಂದು ರೀತಿಯಲ್ಲಿ ಜ್ಞಾನಿಗಳು ಅಂತ ಹೇಳ್ತೀವಿ. ಆ ಥರದಲ್ಲೆಲ್ಲ ಒಪ್ಪೋದು. ಅದ್ಬಿಟ್ಟು ಅವರು ಒಂದು ಹುಡುಗ ಮಾಡ್ದ, ಮಣ್ಣಲ್ಲಿ ಮಡಕೆ ಮಾಡ್ದ, ಈ ಥರದೆಲ್ಲ ಸುಳ್ಳುಗಳು. ಅದು ಟೆಕ್ನಾಲಜಿ ಇರ್ಬೋದು ಆ ಕಾಲದಲ್ಲಿ, ಆ ಟೆಕ್ನಾಲಜಿನ ಹೇಳಬೇಕು. ಇವಾಗ ಮನೆಗಳನ್ನೆಲ್ಲ ಸುಣ್ಣವನ್ನು ಅರೆದು, ಮಣ್ಣನ್ನು ಅರೆದು, ಮಣ್ಣನ್ನೇ ಶೋಷಿಸಿ ಆಹಾರವಾಗಿ ತಿನ್ನೋದು, ಆ ಥರದ್ದೆಲ್ಲ ಇತ್ತು.
ಅದನ್ನೆಲ್ಲ ಪಾಯಸ ಮಾಡ್ಕೊಂಡು ಕುಡಿದ್ರು ಅಂದ್ರೆ ಒಪ್ಪಬಹುದು. ಬೇರೆ ಬೇರೆ ಥರದಲ್ಲಿ ಅದನ್ನ ಬಿಂಬಿಸೋದಿದೆಯಲ್ಲ ಅದನ್ನ ನಂಬಲು ಅಸಾಧ್ಯ ಅನ್ನೋವಂಥದ್ದು ಕೂಡ ತಿಳ್ಕೋಬೇಕು. ಇವತ್ತು ವೈಜ್ಞಾನಿಕ ಯುಗ ಇದು. ಈ ಥರದ್ದೆಲ್ಲ ಹೇಳಿದ್ದಾರೆ. ಇನ್ನು ಅವರು ಏಕ್ ಘರ್ ಕಾನಿ ರೇದ್ ಮಾರ್ ಲಗಿ ಝಲಾವೋ ಅಂದ್ರೆ ಒಂದೇ ಮನೆ ಇದ್ದರೂ ಚಿಂತೆ ಇಲ್ಲ, ನನ್ನ ದೀಪ ಹಚ್ಚಿ ನನ್ನ ಜೆಂಡವನ್ನು ಹಾರಿಸಿ. ಅವ್ರೇನು ಹೇಳಿರಲ್ಲ, ಆದರೆ ಅವರ ಫಾಲೋವರ್ಸ್ ಇದನ್ನು ಹೇಳಿರಬಹುದು ಅನ್ನೋವಂಥದ್ದನ್ನು ಇಲ್ಲಿ ಪ್ರತಿ ತಾಂಡಗಳಲ್ಲಿ ಅದು ಫಾಲೋ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನಂಬಬೇಕಾಗತ್ತೆ. ಆಮೇಲೆ ನಾವು ಹೀಗೆ ಬಾಳ್ಬೇಕು ಅಂತ ಸಂದೇಶ ಕೂಡ ಅವ್ರು ಹೇಳಿರೋದ್ರಿಂದ ಕೆಲವು ಸತ್ಯ ಇದೆ. ಕಳತೋ ಬೋಟಿ ಅದೇ ಹೇಳಿದ್ನಲ್ಲ, ಮಾಂಸ ಮಾರಾಟ ಮಾಡಿ ಇಲ್ಲ ಬಟ್ಟೆ ಮಾರಾಟ ಮಾಡಿ ಅನ್ನೋವಂಥದ್ದು, ಈ ಥರದ ಮಾತುಗಳು ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಗಾಂಧಿ, ಅಂಬೇಡ್ಕರ್, ಪೂಲೆ, ನಾಲ್ವಡಿ ಅವರು, ನಮ್ಮಲ್ಲಿ ನ್ಯಾಯಾಧೀಶರಾಗಿದ್ದಂಥ ಬ್ರಿಟಿಷ್ ಅಧಿಕಾರಿ ಲೆಸ್ಲಿ ಮಿಲ್ಲರ್ ಅವರ ಕೊಡುಗೆಗಳು ಬಹಳ ಪ್ರಮುಖವಾಗಿ ಸಮುದಾಯಕ್ಕಾಗಿದೆ. 1918 ವಿಶೇಷವಾಗಿ ಆಗಸ್ಟ್ 23 ಈ ಥರದ ಅವಕಾಶ ವಂಚಿತರಿಗೆಲ್ಲ ಸ್ಥಾನಮಾನಗಳು ಗಣನೀಯವಾಗಿ ಸಿಗುವಂತಹ ಒಂದು ದೊಡ್ಡ ಬದಲಾವಣೆ ತಂದ ಮಹನೀಯರಿವರು. ಇವ್ರನ್ನೆಲ್ಲ ಶಿವಲಾಲ್ರ ಜೊತೆಗೆ ನೆನೆಸ್ಕೋಬೇಕು. ಹಿಂದಿನ ಮನುಸ್ಮೃತಿಯಲ್ಲಿ ವಿದ್ಯಾ ಬ್ರಾಹ್ಮಣ ಮೇತ್ಯಾಹ ಶೇವಾದಿ ಕ್ಷೇರಷ್ಟೇ ರಕ್ಷಮಃ ಅಂದ್ರೆ ಅಸೂಯ ಕಾಯ ಮಾಂ ಮಾದಸ್ಥತಾ ಸ್ಯಾಮ್ ವೀರ್ಯವತ್ತಮ ಅಂತೆಲ್ಲ ಹೇಳ್ತಿದ್ರು. ಅಂದ್ರೆ ವಿದ್ಯೆಯನ್ನ ದೇವತೆ ಬಳಿಗೆ ಬಂದು ವಿದ್ಯೆ ದೇವತೆನೆ ವಿದ್ಯಾವಂತನ ಹತ್ರ ಬಂದು ಎಲೈ ನೀನು ವಿದ್ಯೆಯನ್ನ ರಕ್ಷಣೆ ಮಾಡೋ ಅಂಥವ್ರು ಕೊಡು, ಅಸೂಯೆ ಹೊಂದದವನು ಕೊಡಬೇಡ, ನನ್ನನ್ನು ನೀನು ರಕ್ಷಿಸಿದ್ರೆ ನಾನು ನಿನಗೆ ಫಲ ಕೊಡ್ತೀನಿ, ನೀನು ಸಮರ್ಥನಾಗ್ತೀಯಾ ಅಂತೆಲ್ಲ ಹೇಳಿದ್ರು ಅಂತ ಹೇಳಿ ಹಿಂದೆ ಶಿಕ್ಷಣದಿಂದ ವಂಚಿಸಲಾಗಿತ್ತು. ಅದೆಲ್ಲ ಕಾಲಘಟ್ಟದಲ್ಲಿ ಬದಲಾವಣೆಯಾಗಿ ಇವತ್ತು ಬಹುತೇಕ ತಳ ಸಮುದಾಯಗಳು, ಅದರಲ್ಲೂ ಪರಿಶಿಷ್ಟ ಜಾತಿಗಳಲ್ಲಿ ಬಂಜಾರರು ಇವತ್ತು ಮೆರಿಟೋರಿಯಸ್ ಆಗಿ ಶೈಕ್ಷಣಿಕವಾಗಿ ಎಮರ್ಜ್ ಆಗಿದ್ದಾರೆ. ಆದರೆ ಆರ್ಥಿಕವಾಗಿ ರಾಜಕೀಯವಾಗಿ ಇಂಡಸ್ಟ್ರಿಗಳು IAS KS ಅಂಥವು ಆಗಿಲ್ಲ. ಎಲ್ಲ ಆಗಬೇಕಾಗತ್ತೆ. ಸರ್ಕಾರ ಕೂಡ ಈ ಥರದ ಒಂದಷ್ಟು ಈ ಸಮುದಾಯಕ್ಕೆ ವ್ಯವಸ್ಥೆ ಮಾಡೋ ಅಗತ್ಯ ಇವತ್ತಿಗೂ ಇದೆ. ಈಗಿರೋ ಸವಲತ್ತುಗಳ ಜೊತೆಗೆ ಒಂದಷ್ಟು ಶಾಶ್ವತವಾಗಿ ಮುಂದೆ ಬರೋದಕ್ಕೆ ವ್ಯವಸ್ಥೆ ಆದರೆ ಸಂತ ಸೇವಾಲಾಲ್ ಜಯಂತಿಯ ಸಾರ್ಥಕತೆ ಆಗುತ್ತೆ. ಈ ಜಯಂತಿಗೆ ನನ್ನನ್ನು ಕೂಡ ಒಂದು ಉಪನ್ಯಾಸಕ್ಕೆ ನಾಳೆ ಆಹ್ವಾನಿಸಿದ್ದಾರೆ. ಅಲ್ಲಿ ಕೂಡ ಮಾತಾಡ್ತಾ ಇದ್ದೀನಿ. ಸರ್ಕಾರದ ಕಾರ್ಯಕ್ರಮ ತಮಗೆ ಈ ಮಾತುಗಳು ಏನಾದರೂ ಇಡಿಸಿದರೆ ನಿಮ್ಮ ಪ್ರತಿಕ್ರಿಯೆ ಕೊಡಿ. ನಾನು ನೇರವಾಗಿ ಸ್ವಲ್ಪ ಟೀಕಾತ್ಮಕವಾಗಿ ಮಾತಾಡ್ತೀನಿ. ಸತ್ಯ ಹೇಳಬೇಕಾಗತ್ತೆ. ಕೆಲವು ಸಾರಿ ಹೇಳಲಿಲ್ಲ ಅಂದರೆ ನಾವು ಕತ್ಲೆಲ್ಲೇ ಇರ್ತೀವಿ. ಹಾಗಾಗಿ ನಾನು ಸರ್ಕಾರದ ಅಕಾಡೆಮಿಲಿ ಇದ್ದಾಗಲೂ ಕೂಡ ಸರ್ಕಾರವನ್ನು ಮೀಸಲಾತಿ ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆ ಮಾಡಿದ್ದೀನಿ. ಅದು ಕೂಡ ನನಗೆ ಕೆಲವು ಸಾರಿ ವೈಯಕ್ತಿಕವಾಗಿ ನಷ್ಟ ಆಗ್ಬೋದು. ಆದರೆ ಸಮುದಾಯದ ದೃಷ್ಟಿನಲ್ಲಿ ಮಾತಾಡಬೇಕಾಗುತ್ತೆ. ನಾನು ಸಮುದಾಯದಲ್ಲಿ ಹುಟ್ಟಿನ ಸಮುದಾಯದ ಪ್ರತಿನಿಧಿಯಾಗಿದ್ದಾಗ ಸಮುದಾಯಕ್ಕೆ ನ್ಯಾಯ ಒದಗಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರುತ್ತೆ. ಹಾಗಾಗಿ ನಾವು ಅದನ್ನು ಮಾತಾಡಬೇಕಾಗುತ್ತೆ. ನಾವು ಯಾರನ್ನೋ ತುಂಬ ಕೆಲವು ಸಾರಿ ಮಾತಾಡಲ್ಲ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಆದರೂ ಕೆಲವು ಸಾರಿ ಮಾತಾಡಬೇಕಾಗುತ್ತೆ. ಇಲ್ಲಾಂದರೆ ಸತ್ಯ ಗೊತ್ತಾಗಲ್ಲ ಅಂಥೇಳಿ ಏನಾದರೂ ನಾನು ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ನಮಸ್ಕಾರ. ಮುಂದೆ ಸಿಗೋಣ. ನಿಮ್ಮ ಗೋವಿಂದ ಸ್ವಾಮಿ.